ಪ್ರೀತಿಯ ದೇವ ಜನರೇ, ಈ ಒಂದು ದಿನದಲ್ಲಿ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ಬರುವ ಹಾಗೆ ಈ ಒಂದು ದಿನದಲ್ಲೂ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಲಿಕ್ಕೆ ನಾವಿದ್ದೇವೆ. ನಾವು ನೋಹನ ಕುರಿತು ನಾವು ಧ್ಯಾನವನ್ನ ಮಾಡುತ್ತಾ ಬರುವ ಹಾಗೆ ಈ ದಿನದಲ್ಲೂ ನೋಹ ಹೊರಗಡೆ ಏನ್ ನಡೀತಿದೆ ಎಂಬುದಾಗಿ ಗೊತ್ತಿಲ್ಲ, ಅವನು ಯಾವಾಗ ಹೊರಗಡೆ ಬರ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಪಾರಿವಾಳವನ್ನ ಕಳಿಸಿ ಅದರ ಮೂಲಕವಾಗಿ ತಿಳ್ಕೊಳ್ಬೇಕೆಂಬುದಾಗಿ ಅವನು ಕಾರ್ಯವನ್ನ ಮಾಡ್ತಾನೆ. ಆದ್ರೆ ದೇವರು ಆ ಒಂದು ನೋಹನನ್ನ, ಅವರ ಕುಟುಂಬವನ್ನ, ಅವರ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹೊರಗಡೆ ಅವ್ರನ್ನ ನಾವೇಲೆ ಕಳಿಸಿ ಮುಚ್ಚಿದ್ದು ಅವರೇನೆ. ಅದಾದ್ಮೇಲೆ ಅವ್ರ ಹತ್ರ ಹೊರಗಡೆ ಬರುವುದಕ್ಕೆ ನೋಹನ ಹತ್ರ ಯಾವುದೇ ಒಂದು ಬೀಗ ಆಗ್ಲಿ ಬೇರೆ ಯಾವುದೇ ಕಾರ್ಯಗಳು ಅವನಿಗೆ ಗೊತ್ತಿಲ್ಲ. ಅವನು ಯಾವಾಗ ಹೊರಗಡೆ ಬರ್ತಾನಂತನೂ ಗೊತ್ತಿಲ್ಲ. ಆದ್ರೆ ಈ ಸಮಯದಲ್ಲಿ ಆ ವಾಕ್ಯ ಅಲ್ಲಿ ನಾವು ನೋಡುವಾಗ ದೇವರು ತನ್ನ ಸಮಯದಲ್ಲಿ ತಕ್ಕ ಒಂದು ಕಾರ್ಯದಲ್ಲಿ ದೇವರವರನ್ನು ಏನ್ ಮಾಡ್ತಾರೆ ಅಂದ್ರೆ ನಾವೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ದೇವರು ತಕ್ಕ ಸಮಯದಲ್ಲಿ ನಮಗೆ ನಡೆಯಬೇಕಾಗಿರುವಂತ ಕಾರ್ಯ, ನಮಗೆ ಆಗಬೇಕಾಗಿರುವಂತ ಕಾರ್ಯ ನಮಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಅದು ಕೈಗೂಡಿ ಬರ ಮಾಡುತ್ತಾರೆ. ಇವತ್ತು ನಾವು ಅನೇಕ ಒಂದು ಕೆಲಸ ಕಾರ್ಯಗಳಾಗ್ಲಿ, ಇಲ್ಲ ಬೇರೆ ಮದುವೆ ವಿಷಯ ಆಗ್ಲಿ, ಇಲ್ಲ ಬೇರೆ ಕಾರ್ಯಗಳು, ಅದು ಈ ಸಮಯದಲ್ಲಿ ಈ ಕಾರ್ಯದಲ್ಲಿ ಅದು ಹೀಗೆ ನಡೆಯಬೇಕೆಂಬುದಾಗಿ ನಮ್ಮದೇ ಆದಂತ ಒಂದು ಆ ಮಾರ್ಗದಲ್ಲಿ, ರೀತಿಯಲ್ಲಿ, ಆಲೋಚನೆಯಲ್ಲಿ ನಾವು ಬಯಸ್ತೇವೆ. ಆದ್ರೆ ದೇವರು ತನ್ನ ಒಂದು ವಿಧದಲ್ಲಿ, ತನ್ನ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳಿದ್ರೆ ನಮಗೋಸ್ಕರ ಆತನ ಕಾರ್ಯವನ್ನ ಮಾಡ್ತಾರೆ. ದೇವರು ನೋಹನನ್ನ, ಅವನನ್ನ ನಾವೇ ಒಳಗಡೆ ಹಾಕಿ ಆ ಬಾಗಿಲನ್ನು ಮುಚ್ಚಿದ್ದ ದೇವರು ಅವರನ್ನೇ. ಅದೇ ದೇವರು ನೋಹನಿಗೆ ಆ ಒಂದು ಬಾಗಿಲನ್ನ ತೆರೆದು ಅವನನ್ನ ಹೊರಗಡೆ ಕರ್ಕೊಂಡು ಬಂದ ದೇವರು ಆತನೇ ಆಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಹಲವಾರು ಸಮಯದಲ್ಲಿ ಆ ಒಂದು ನೋಹನಿಗೆ ದೇವರು ಯಾವ ರೀತಿಗೆ ಬಾಗಿಲನ್ನ ಮುಚ್ಚಿರುವಂತ ಒಂದು ಅನುಭವ ಇತ್ತು. ನಮ್ಮ ಜೀವಿತದಲ್ಲೂ ಸಹ ಮುಚ್ಚಲ್ಪಟ್ಟಂತ ಒಂದು ಬಾಗಿಲ ಒಂದು ಅನುಭವ ನಮಗಿರಬಹುದು. ಅದಾದ್ಮೇಲೆ ದೇವರು ಹೇಗೆ ನೋಹನಿಗೆ ಒಂದು ತಕ್ಕ ಸಮಯದಲ್ಲಿ ಅವನಿಗೆ ಬಾಗಿಲನ್ನ ತೆರೆದು ಅವನನ್ನು ಹೊರಗಡೆ ಕರ್ಕೊಂಡು ಬಂದ್ರು, ನಮ್ಮ ಜೀವಿತದಲ್ಲೂ ಸಹ ನಾವು ಹೊರಗಡೆ ಬರುವಂತ ಒಂದು ಅನುಭವವನ್ನ ದೇವರು ನಮ್ಗೆ ಕೊಡ್ಲಿಕ್ಕಿದ್ದಾರೆ. ಆತನ ಬಾಗಿಲನ್ನ ತೆರೆದು ಆತನು ನಮ್ಮನ್ನ ಆ ಬಾಗಿಲಿನೊಳಗಡೆ ನಮಗೋಸ್ಕರ ದೇವರು ಇಟ್ಟಿರುವಂತ ಕಾರ್ಯದ ಕಡೆಗೆ ನಮ್ಮನ್ನ ದೇವರು ಆತನ ಹೊರಗಡೆ ಕರ್ಕೊಂಡು ಬರುವಂತ ದೇವರಾಗಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಒಂದು ಮುಚ್ಚಲ್ಪಟ್ಟಂತ ಬಾಗಿಲನ್ನ ನಾವು ನೋಡಿ ನಾವು ಚಿಂತೆ ಪಡುವುದು ಬೇಡ, ನಾವು ಕಳವಳ ಪಡುವುದು ಬೇಡ. ನಮ್ಗೆ ಯಾಕೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಏನೋ ಒಂದು ಮೇಲನ್ನ ನಾವು ಕಾಣ್ತಾ ಇಲ್ವಲ್ಲ, ನಾವು ದೇವರನ್ನ ನಂಬಿದ್ದೇವೆ, ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಅನ್ನೋ ನಂಬಿಕೆಯಲ್ಲಿ ಇದ್ದೀರ, ಆದ್ರೆ ಏನು ಕಾರ್ಯ ನಡೀತಾ ಇಲ್ವಲ್ಲ ಎಂಬುದಾಗಿ ನಾವೇನ್ ಮಾಡೋದು ಬೇಡ ಅಂತ ಹೇಳಿದ್ರೆ ನಾವು ಅದನ್ನ ಯೋಚನೆ ಮಾಡೋದು ಬೇಡ, ಚಿಂತೆ ಪಡುವುದು ಬೇಡ, ಕಣ್ಣೀರಿಡುವುದು ಬೇಡ. ಆದ್ರೆ ದೇವರು ನೋಹನಿಗೆ ತಕ್ಕ ಸಮಯದಲ್ಲಿ ಅವನು ಎದುರು ನೋಡದೇ ಇರುವಂತ ವಿಧದಲ್ಲಿ ಗಳಿಗೆಯಲ್ಲಿ ದೇವರು ಏನ್ ಮಾಡಿದ್ರು ಅಂದ್ರೆ ಅವನಿಗೆ ಒಂದು ಬಾಗಿಲನ್ನ ತೆರೆದು ಅವನನ್ನ ನಾವೆಯಿಂದ ಹೊರಗಡೆ ಕರ್ಕೊಂಡು ಬಂದ್ರು. ಅದೇ ರೀತಿಯೂ ಸಹ ನಿಮಗೂ ಸಹ ದೇವರು ನೀವು ಎದುರು ನೋಡದೇ ಇರುವಂತ ರೀತಿಯಲ್ಲಿ ದೇವರು ಆಶ್ಚರ್ಯಕರವಾಗಿ ಅದ್ಭುತವಾದ ವಿಧದಲ್ಲಿ ದೇವರು ನಿಮಗೋಸ್ಕರ ಆತನ ಬಾಗಿಲನ್ನ ತೆರೆಯುತ್ತಾನೆ. ಆದ್ರಿಂದ ತೆರೆಯಲ್ಪಟ್ಟಂತ ಬಾಗಿಲಲ್ಲಿ ದೇವರು ನಿಮ್ಮನ್ನ ನಡೆಸುವಂತವರಾಗಿದ್ದಾರೆ. ಅದನ್ನ ತೆರೆದಾದ್ಮೇಲೆ ಯಾವ ಮನುಷ್ಯನೂ ಸಹ ಅದು ನಿಮಗೋಸ್ಕರ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯನಾಗ್ಲಿ, ಯಾವುದೇ ದುಷ್ಟ ಕಾರ್ಯಗಳಾಗ್ಲಿ, ದುಷ್ಟ ಬಲಗಳು, ಆ ಕಾರ್ಯಗಳಿಂದ ಯಾವುದನ್ನು ಸಹ ಅದು ಮುಚ್ಚಲಿಕ್ಕಾಗಲ್ಲ. ಯಾಕೆಂದ್ರೆ ದೇವರು ನಿಮಗೋಸ್ಕರ ತೆರೆಯುವಂತವರಾಗಿದ್ದಾರೆ. ಆದ್ರಿಂದ ದೇವರು ಈ ದಿನದಲ್ಲಿ ನಿಮಗೆ ಒಂದು ವಾಕ್ಯದ ಮೂಲಕ ನಿಮಗೆ ಒಂದು ಹೊಸ ಬಾಗಿಲನ್ನ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ನೀವು ಕೈ ಇಟ್ಟು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಿಗೂ ದೇವರೊಂದು ಹೊಸ ಬಾಗಿಲನ್ನ ದೇವರು ನೋಹನಿಗೆ ತೆರೆದ ಹಾಗೆ ನಿಮಗೂ ಆತನು ತೆರೆಯಲು ಆತನು ಶಕ್ತನಾಗಿದ್ದಾನೆ. ಅಲ್ಲಿಯವರೆಗೂ ನಾವು ನಂಬಿಕೆಯಲ್ಲಿ ನಾವಿರೋಣ, ವಿಶ್ವಾಸದಲ್ಲಿರೋಣ. ದೇವರು ನಮಗೋಸ್ಕರ ಹೊಸ ಬಾಗಿಲನ್ನ ದೇವರು ತೆರೆಯುತ್ತಾರೆ. ಆಮೇನ್. ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ.